2 ತಿಂಗಳು ದುಡ್ಡು ಹಾಕಿಲ್ಲ ಅಂತ ಹೇಳಿದ್ರೆ ಸರ್ಕಾರವನ್ನ ದಿವಾಳಿ ಅಂತಾರೆ. ಇನ್ನು ಮೋದಿ ಸರ್ಕಾರದ ಬಗ್ಗೆ ಅಂದ್ರೆ ಕೇಂದ್ರದ ಕುರಿತಂತೆ ಚರ್ಚೆ ಮಾಡ್ತಾರ ಕೇಳಿ ಅಂತ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. 2 ತಿಂಗಳು ದುಡ್ಡು ಹಾಕಿಲ್ಲ ಅಂದ್ರೆ ಸರ್ಕಾರ ದಿವಾಳಿ ಅಂತಾರೆ ಈ ಬಿಜೆಪಿಯವರು. ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾರಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂತೋಷ್ ಲಾಡ್. ಚರ್ಚೆಗೆ ನಾನು ಸಿದ್ಧ, ಅವರು ಚರ್ಚೆಗೆ ಸಿದ್ಧರಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ರೀತಿ ಸವಾಲೆಸೆದಿದ್ದಾರೆ. ಮೋದಿ ಅವರ ಸುಳ್ಳುಗಳನ್ನು ಹೇಳೋದಕ್ಕೆ ಇಡೀ ದಿನ ಬೇಕಾಗುತ್ತೆ ಅಂತ ಮೋದಿ ಸರ್ಕಾರದ ಕುರಿತಂತೆ, ನರೇಂದ್ರ ಮೋದಿ ಕುರಿತಂತೆ ಸಂತೋಷ್ ಲಾಡ್ ಅಸಮಾಧಾನ ಹೊರಹಾಕಿದ್ದಾರೆ. ಅದು ಬೇರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು, ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು. ಯಾಕಂದ್ರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದ್ದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ, ಕಳೆದ 11 ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಇದ್ದೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವು ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಅಂತ ಚರ್ಚೆ ಮಾಡೋಣ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಿದ್ದಾರೆ, ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದ್ದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ? ಇಂಥವು 100 ಹೇಳಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಇನ್ನು ಭಾಳ ಐತೆ. ಒಲಿಂಪಿಕ್ಸ್ ಮಾಡಲಿ ಹೆಂಗೆ ಗೆಲ್ಬೇಕು, ಈ ದೇಶದ ಬಡತನ ಹೆಂಗೆ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವಿಂತ ಹಲವಾರು ವಿಚಾರಗಳು ಇದಾವೆ. ನಾನು ಬರೀ ಹೇಳೋದಕ್ಕೆ 5 ಆಗೈತೆ, ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದ್ದಾರೆ. ಅದು ಬೇಕಿದ್ರೆ ಟಿವಿನಾಗ ತೋರಿಸೋಣ ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡಲಿ, ನಾವು ಆಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ದಿವಾಳಿ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.